ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ ರಾಜಮೌಳಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. RRR ಮತ್ತು ಬಾಹುಬಲಿ ಅಂತಹ ಅದ್ಭುತ ಚಿತ್ರಗಳನ್ನು ನಿರ್ದೇಶಿಸಿ ಯಶಸ್ವಿಯಾದ ನಿರ್ದೇಶಕ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ತೆಲುಗಿನ ಸ್ಟಾರ್ ಡೈರೆಕ್ಟರ್ ಎಸ್ ರಾಜಮೌಳಿ ಸಿನಿಮಾನೇ ಹಾಗೆ ಯಾವಾಗಲೂ ಜನರ ನಿರೀಕ್ಷೆಗೆ ಮೀರಿದ ಸಿನಿಮಾ ಆಗಿರುತ್ತೆ. ಈವರೆಗೆ ರಾಜಮೌಳಿ ಸಾಕಷ್ಟು ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮಹೇಶ್ ಬಾಬುಗೆ ಜೋಡಿಯಾಗುವ ನಾಯಕಿ ವಿದೇಶಿಯವರು ಎಂಬುದು ಇಲ್ಲಿನ ಹೈಲೈಟ್. RRR ಸಿನಿಮಾ ಆಸ್ಕರ್ ಅಂಗಳದಲ್ಲಿ ಸದ್ದು ಮಾಡಿದ ಬಳಿಕ ರಾಜಮೌಳಿ ರೇಂಜ್ ಬದಲಾಗಿದೆ. ಹಾಲಿವುಡ್ನಲ್ಲಿ ರಾಜಮೌಳಿ ಜನಪ್ರಿಯರಾಗಿದ್ದಾರೆ. ಸೌತ್ನಂತೆ ಈಗ ಬಾಲಿವುಡ್ನಲ್ಲೂ ರಾಜಮೌಳಿ ಜಪ ಜೋರಾಗಿದೆ. ರಾಜಮೌಳಿ ಸಿನಿಮಾಗಾಗಿ ಇಡೀ ದೇಶದ ಸಿನಿಪ್ರಿಯರು ಕಾಯ್ತಿದ್ದಾರೆ. ಇದೀಗ ರಾಜಮೌಳಿ ಮಹೇಶ್ ಬಾಬು ಜೊತೆ ಕೈ ಜೋಡಿಸಿ ಬಿಗ್ ಬಜೆಟ್ ಸಿನಿಮಾ ಮಾಡ್ತಿದ್ದಾರೆ. ಈ ಸಿನಿಮಾಗೆ ನಾಯಕಿ ಬಗ್ಗೆ ಭಾರೀ ಚರ್ಚೆ ಆಗ್ತಿದೆ. RRR ನಂತರದ ರಾಜಮೌಳಿ ಸಿನಿಮಾ ಇದಾಗಿದ್ದು ಈ ಚಿತ್ರದ ಮೇಲೆ ಭಾರೀ ನಿರೀಕ್ಷೆ ಇದೆ. ಈ ಸಿನಿಮಾದಲ್ಲಿ ಚೆಲ್ಸಿಯಾ ಎಲಿಜಬೆತ್ ಇಸ್ಲಾನ್ ಎಂಬ ಇಂಡೋನೇಷ್ಯಾದ ನಟಿ ನಾಯಕಿಯಾಗಿ ನಟಿಸಲಿದ್ದಾರೆ. ಚೆಲ್ಸಿಯಾ ಎಲಿಜಬೆತ್ ಇಸ್ಲಾನ್ ಈ ನಟಿ ಹಲವು ಹಾಲಿವುಡ್, ಕೊರಿಯನ್ ಮತ್ತು ಇಂಡೋನೇಷ್ಯನ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ನಟಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಿರ್ದೇಶಕ ರಾಜಮೌಳಿ ಅವರನ್ನ ಫಾಲೋ ಮಾಡ್ತಿದ್ದು ಈ ಸುದ್ದಿಗೆ ಪುಷ್ಟಿ ನೀಡಿದೆ. ಚೆಲ್ಸಿಯಾ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಹುಟ್ಟಿ ಇಂಡೋನೇಷ್ಯಾ ಸಿನಿಮಾಗಳಲ್ಲಿ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಈ ನಟಿ ಡಿ ಬಾಲಿಕ್, ರೂಡಿ ಹಬೀಬಿ, ಎ ಕಾಫಿ ಆಫ್ ಮೈಂಡ್ ಮತ್ತು ಮೇ ದಿ ಡೆವಿಲ್ ಟೇಕ್ ಯು ಮುಂತಾದ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಡಿ ಬಾಲಿಕ್ ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು. ಚೆಲ್ಸಿಯಾ 9 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದಲ್ಲದೆ ಅನೇಕ ಸೀರೀಸ್ಗಳಲ್ಲಿ ನಟಿಸಿದ್ದಾರೆ. 28ರ ಹರಿಯದ ಈ ನಾಯಕಿ ಈಗ ತೆಲುಗಿನಲ್ಲಿ ಮಹೇಶ್ ಬಾಬುಗೆ ಜೋಡಿಯಾಗಲಿದ್ದಾರೆ ಎನ್ನಲಾಗಿದೆ.